awesome people, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ವೆನ್ಸ್ಡೇ ಆನ್ ವೀಲ್ಸ್. ಇವತ್ತು ನಾನು ಯೂಸ್ ಮಾಡ್ತಕ್ಕಂಥ ರೈಡಿಂಗ್ ಗೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಯಾವ್ಯಾವ ರೈಡಿಂಗ್ ಗೇರ್ಸ್ ಯೂಸ್ ಮಾಡ್ತೀನಿ, A to Z ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಅದರ ಕಾಸ್ಟು, ಅದರ ಡ್ಯೂರಬಿಲಿಟಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲು ಎಲ್ಲ ಗೇರ್ಸ್ನೂ ಒಂದು ಕಡೆ ಅರೇಂಜ್ ಮಾಡ್ಕೊಬಿಡೋಣ. ಸೊ ಫಸ್ಟ್ಗೆ ನಾನು ಯೂಸ್ ಮಾಡ್ತಕ್ಕಂಥ ಹೆಲ್ಮೆಟ್ ಆ್ಯಂಡ್ ದೆನ್ ನೀ ಗಾರ್ಡ್ಸ್ ಸ್ಕಾಟ್ಕಿಯಿಂದ. ಆ್ಯಂಡ್ ನಾನು ಇನಿಷಿಯಲ್ ಡೇಸಲ್ಲಿ ಯೂಸ್ ಮಾಡ್ತಿದ್ದ ಗ್ಲೌಸಸ್ ಇವು ಪ್ರೋ ಬೈಕರ್ ಅಂತ. ಈಗ ಇವನ್ನೇನು ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ದೆನ್ ನಾನು ಈಗ ಯೂಸ್ ಮಾಡ್ತಕ್ಕಂಥ ಗ್ಲೌಸಸ್ ಇದು ರೈನಾಕ್ಸ್ ಗ್ಲೌಸ್. ಆ್ಯಂಡ್ ನಾನು ಮುಂಚೆ ರೈಡ್ಸ್ಗೆ ಈ ಡೆಕತ್ಲಾನ್ ಶೂಸ್ ಯೂಸ್ ಮಾಡ್ತಾಯಿದ್ದೆ, ಅದು ಸ್ಟಾರ್ಟಿಂಗ್ ರೇಂಜ್ ಶೂಸ್. ಆ್ಯಂಡ್ ಈಗ ಈ ಟ್ರೆಕ್ಕಿಂಗ್ ಶೂಸ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಡ್ಯೂರಬಲ್ ಅನಿಸುತ್ತೆ. ಸೊ ಈ ಶೂಸ್ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ರೈಡಿಂಗಿಗೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಜಾಕೆಟ್. ಇದನ್ನು ಸಹ ರೈನಾಕ್ಸ್ ಜಾಕೆಟೇ. ಸೊ ಇವು ನಾನು ಯೂಸ್ ಮಾಡ್ತಕ್ಕಂಥ ರೈಡಿಂಗ್ ಗೇರ್. ಸೊ ಇದ್ರ ಬಗ್ಗೆ ಬ್ರೀಫಾಗಿ ಇದ್ರ ಕ್ವಾಲಿಟೀಸ್ ಏನಿದೆ ಆ್ಯಂಡ್ ದೆನ್ ಇದು ಪ್ರೈಸ್ ಏನಿದೆ ಅಂತೆಲ್ಲ ಈಗ ತಿಳ್ಕೊಳ್ಳೋಣ. ಓಕೆ, ರೈಡಿಂಗ್ ಗೇರ್ಸ್ ಅಂತ ಬಂದಾಗ ಮೊದಲನೇದಾಗಿ ಇಂಪಾರ್ಟೆಂಟ್ ಆಗೋದು ನನ್ನ ಈ ಹೆಲ್ಮೆಟ್. ಇದು ಸ್ಟೀಲ್ ಬರ್ಡ್ ಹೆಲ್ಮೆಟ್. ನಾನು ಫಸ್ಟ್ಗೆ ಬೈಕ್ ಮಾಡಿದಾಗ ಅದ್ರ ಜೊತೆನೇ ತೊಗೊತಕ್ಕಂಥ ಹೆಲ್ಮೆಟ್ ಇದು. ಇದೊಂದು 1800 ರೂಪೀಸ್ ಬೀಳುತ್ತೆ. ಇದು ಸ್ಪೋರ್ಟ್ಸ್ ಡರ್ಟ್ ಹೆಲ್ಮೆಟ್ ಅಂತಲೂ ಕರೀತಾರೆ. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಆಫ್ಟರ್ ಯೂಸಿಂಗ್ ಫಿಟ್ ಫಾರ್ 3 years ಇದರೊಳಗಿರೋ ಕುಷನ್ಸ್ ಸ್ವಲ್ಪ ಸಾಫ್ಟ್ ಆಗಿದೆ ಆಗಲೇ. ಸೊ ಈಗೊಂದು ಸ್ವಲ್ಪ ಒಳಗಡೆ ಸ್ಪೇಷಿಯಸ್ ಜಾಸ್ತಿ ಅಂತ ಅನಿಸುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವೈಸರ್ ಇದೆ. ಆ್ಯಂಡ್ ದೆನ್ ಸನ್ ಗ್ಲಾಸಸ್ ಥರದ್ದು ಸನ್ ಪ್ರೊಟೆಕ್ಟರು ಇದೆ. ಬಟ್ ಸ್ವಲ್ಪ ವಿಂಡಿ ಒಳಗೆ ನಾಯ್ಸ್ ಜಾಸ್ತಿ ಬಂದೇ ಬರುತ್ತೆ. ಸ್ಟಾರ್ಟಿಂಗ್ ರೇಂಜ್ ಇರೋ ಹೆಲ್ಮೆಟ್ ಆದ್ದರಿಂದ ಸ್ವಲ್ಪ ವಿಂಡಿ ನಾಯ್ಸ್ ಜಾಸ್ತಿನೇ ಇದೆ. ಸೊ ದಟ್ಸ್ ಇಟ್. ಪ್ರೊಟೆಕ್ಷನ್ ಬಗ್ಗೆ ಅಂತೂ ಸ್ಟೀಲ್ ಬರ್ಡ್ ಚೆನ್ನಾಗೇ ಇರುತ್ತೆ. ಸೊ ಇದು ನನ್ನ ಹೆಲ್ಮೆಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀ ಗಾರ್ಡ್ಸ್. ನಾನು ಫಸ್ಟ್ಗೆ ರೈಡಿಂಗ್ ಜಾಕೆಟ್ ತೊಗೊಳೋದಕ್ಕೂ ಮುಂಚೆನೇ ಈ ನೀ ಗಾರ್ಡ್ಸ್ ಅಂದರೆ ಎಲ್ಬೋ ಗಾರ್ಡ್ಸ್ ಸೆಟ್ಟೇ ಬರುತ್ತೆ. ಇದು ಸ್ಕಾಟ್ಕಿ ಕಂಪನಿ. ಇದು ನೀವು ನೀ ಗಾರ್ಡ್ಸ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಾನೆ ಇರ್ತಾರೆ ಭಾಳಷ್ಟು ಜನ. ಸೊ ಇದು ಸ್ಕಾಟ್ಕಿಯಿಂದ ಬರ್ತಕ್ಕಂಥ ನೀ ಗಾರ್ಡ್ಸ್ ಆ್ಯಂಡ್ ಎಲ್ಬೋ ಗಾರ್ಡ್ಸ್. ಇದು 1800 1600ಗೂ ನಮಗೆ ಎಲ್ಬೋ ಆ್ಯಂಡ್ ದೆನ್ ನೀಗೆ 2 ಪೇರ್ ಬರುತ್ತೆ. ನೀವು ಜಾಕೆಟ್ ಮೇಲೆ ಡೈರೆಕ್ಟಾಗಿ ಹಾಕೋಬೋದು, ಆ್ಯಂಡ್ ದೆನ್ ಪ್ಯಾಂಟ್ ಮೇಲೂ ಡೈರೆಕ್ಟಾಗಿ ಹಾಕೋಬೋದು. ಸೊ ರೈಡಿಂಗ್ ಪ್ಯಾಂಟ್ ಆ್ಯಂಡ್ ದೆನ್ ರೈಡಿಂಗ್ ಜಾಕೆಟ್ ಅವಶ್ಯಕತೆ ಇರಲ್ಲ. ಬಟ್ ನೀಸ್ ಆ್ಯಂಡ್ ದೆನ್ ಎಲ್ಬೋಸ್ ಮಾತ್ರ ಪ್ರೊಟೆಕ್ಟ್ ಆಗುತ್ತೆ, ಶೋಲ್ಡರ್ಸ್ಗೆ ಪ್ರೊಟೆಕ್ಟ್ ಇರಲ್ಲ. ಸೊ ಬೆಟರ್ ಟು ಗೋ ಫಾರ್ ಅನ್ ರೈಡಿಂಗ್ ಜಾಕೆಟ್. ಆ್ಯಂಡ್ ಈ ನೀ ಗಾರ್ಡ್ ಬಗ್ಗೆ ಹೇಳಬೇಕು ಅಂದರೆ ನಾವು ಹಾಕೊಂಡಾಗ ಎಷ್ಟು ಕಂಫರ್ಟ್ ಇದೆ ಅಂತ ಹೇಳಬೇಕು ಅಂದರೆ, ನಾವು ಹಾಕ್ಕೊಂಡು ಫುಲ್ಲು ಟೈಟ್ ಮಾಡಿಕೊಂಡ್ರೆ ನಾವು ಮೊಣಕಾಲು ಮಡಚಿದ್ರೂ ಸಹ ಇದು ಈ ಥರ ಬರೋದ್ರಿಂದ ಒಳ್ಳೆ ಫ್ಲೆಕ್ಸಿಬಲ್ ಇರುತ್ತೆ. ಸೊ ಅಷ್ಟೊಂದು ನಮಗೆ ಟೈಟ್ ಅನಿಸಲ್ಲ. ಸೊ ಗುಡ್ ಫಾರ್ ಯೂಸ್ ಅಂತಲೇ ಹೇಳ್ಬೋದು. ಈ ವೆಲ್ಕ್ರೋಸು ಅಷ್ಟೇ ಫ್ರಮ್ ಪಾಸ್ಟ್ 2 years ನಾನು ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗೇ ಬರ್ತಾಯಿದೆ. ಆ್ಯಂಡ್ ದೆನ್ ಮೋಸ್ಟ್ ಡ್ಯೂರಬಲ್ ಅಷ್ಟೇ. ನಾನು ಯಾವಾಗನ ರೈಡ್ ಮಾಡಬೇಕಾದ್ರೆ ನೆಲದ ಮೇಲೆ ಕೂತ್ಕೋಬೇಕು ಅಂದರೆ ಡೈರೆಕ್ಟ್ ನೀಸ್ ಮೇಲೆ ಕೂತ್ಕೊತೀನಿ. ಸೊ ನೋಡಿ, ಇದೆಲ್ಲ ಸ್ಕ್ರ್ಯಾಚ್ ಆಗಿದೆ, ಬಟ್ ಸ್ಟಿಲ್ ಪ್ರೊಟೆಕ್ಟ್ ಮಾತ್ರ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ದೆನ್ ರೈಡಿಂಗ್ ಗ್ಲೌಸ್. ನಿಮಗೆ ಭಾಳಷ್ಟು ಡೌಟ್ ಇರುತ್ತೆ ಯಾವುದು ಬೆಸ್ಟ್ ರೈಡಿಂಗ್ ಗ್ಲೌಸ್, ಯಾವ್ದು ತೊಗೋಬೋದು ಅಂತ. ನೀವು ನನಗೆ ಸಜೆಸ್ಟ್ ಕೇಳಿದ ತಕ್ಷಣ ನಾನು ನಿಮಗೆ ಸಜೆಷನ್ ಮಾಡೋದು ನಿಮ್ಮ ಪ್ರೈಸ್ ರೇಂಜ್ ಫಸ್ಟ್ಗೆ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ವಿತಿನ್ 300 ನೋಡ್ತಾ ಇದ್ದೀವಿ, ವಿತಿನ್ 500 ನೋಡ್ತಾ ಇದ್ದೀವ, ಇಲ್ಲಾಂದರೆ ನನ್ನ ರೇಂಜ್ 1000ವರೆಗೂ ಇದೆ, ಇಲ್ಲಾಂದರೆ 2200 1000ವರೆಗೂ ನೋಡ್ತಾ ಇದ್ದೀವಿ ಅಂದರೆ ಆ ರೇಂಜ್ ಮೇಲೆ ನಾವು ಗ್ಲೌಸಸ್ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೀವು ವಿತಿನ್ 500 ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರೋ ಬೈಕರ್ ಅಂತ ಗ್ಲೌಸ್ ಬರುತ್ತೆ. ಸೊ ವಿತಿನ್ 350 ರೂಪೀಸ್ ಏನೋ ಬೀಳುತ್ತೆ ಇದು. ಸೊ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ವೇರಿಂಗ್ ದಿಸ್ ಗ್ಲೌಸ್ ಇಸ್ ಬೆಸ್ಟ್. ಇದು ಮೇಯ್ನ್ಲಿ ಏರ್ ಫ್ಲೋನು ಚೆನ್ನಾಗಿದೆ. ಆ್ಯಂಡ್ ದೆನ್ ವಿಂಟರ್ಗಂತೂ ಅಸಲೇ ಕೆಲ್ಸಕ್ಕೆ ಬರಲ್ಲ. ಬಟ್ ಓನ್ಲಿ ಫಾರ್ ಪ್ರೊಟೆಕ್ಷನ್ ನಾವು ಈ ಗ್ಲೌಸಸ್ ಹಾಕೋಬೇಕಾಗುತ್ತೆ. ಆ್ಯಂಡ್ ದೆನ್ ನಿಮಗೆ ಇಲ್ಲಿಗೂ ಅಷ್ಟೇ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ. ಇದು ಹಾರ್ಡ್ ಕೇಸಿಂದ ಮಾಡಿರೋದ್ರಿಂದ ಒಳ್ಳೆ ಪ್ರೊಟೆಕ್ಷನ್ನೇ ಸಿಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಮಗೆ ಫಸ್ಟ್ ಇಂಪ್ಯಾಕ್ಟ್ ಬೀಳೋದಿಲ್ಲ ಅದರಿಂದ. ಸೊ ಇಲ್ಲೂ ಒಂದು ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಸೊ ಇದೂ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಕಮೆಂಟಲ್ಲಿ ಬಡ್ಕೋಬೇಡಿ ಪ್ರೋ ಬೈಕರ್ ಬೈಕ್ ಚೆನ್ನಾಗಿಲ್ಲ ಅಂತ. ಸೊ ದೋಸ್ ಹು ಕಾನ್ ಆಫರ್ 2,500 ದೀಸ್ ಆರ್ ದ ಬೆಸ್ಟ್ ಗ್ಲೌಸಸ್ ಫಾರ್ ದೆಮ್. ಆ್ಯಂಡ್ ಕರೆಂಟ್ಲಿ ನಾನು ಯೂಸ್ ಮಾಡ್ತಿರೋ ಗ್ಲೌಸಸ್ ಬಂದುಬಿಟ್ಟು ಇದು ರೈನಾಕ್ಸಿಂದನೇ. ಇದು ರೈನಾಕ್ಸ್ 8GT ಗ್ಲೌಸಸ್ ಅಂತ. ಇದು 2500 to 2600 ರೂಪೀಸ್ ಬರುತ್ತೆ. ವೇರಿ ಆಗುತ್ತೆ ಪ್ರೈಸಸ್, ನಾವೆಲ್ಲಿ ತೊಗೊತೀವಿ ಅನ್ನೋದ್ರ ಮೇಲೆ. ನೀವು ಅಮೆಝಾನಲ್ಲೂ ಟ್ರೈ ಮಾಡ್ಬೋದು. ಆ್ಯಂಡ್ ದೆನ್ ನಿಮಗೆ ರೈನಾಕ್ಸ್ ಅಫಿಷಿಯಲ್ ಸೈಟ್ಗೆ ಹೋದ್ರೂ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಗೋ ಟ್ರೈ ವಿತ್ ದಟ್ ಲಿಂಕ್. ಸೊ ಇದು ಭಾಳ ಡ್ಯೂರಬಲ್ ಆ್ಯಂಡ್ ದೆನ್ ಭಾಳಷ್ಟು ಚೆನ್ನಾಗಿದೆ. ಗ್ರಿಪ್ಪು ಅಷ್ಟೇ ಸಖತ್ತಾಗಿದೆ. ಆ್ಯಂಡ್ ದೆನ್
ಸ್ಕ್ರೀನ್ ಟಚ್ಚು ಆಗುತ್ತೆ. ಆ್ಯಂಡ್ ಎಲ್ಲ ರೈನಾಕ್ಸ್ ಪ್ರಾಡಕ್ಟ್ಸು ಇದು ನಾಕ್ಸ್ ಸರ್ಟಿಫೈಡ್ ಆರ್ಮರ್ಸಿಂದ ಬರುತ್ತೆ. ಸೊ ನಮ್ಗೆ ಇಲ್ಲಿರ್ತಕ್ಕಂಥ ಆರ್ಮರು ಅಷ್ಟೇ ಒಳ್ಳೆ ಪ್ರೊಟೆಕ್ಟೆಡ್. ಆ್ಯಂಡ್ ದೆನ್ ಫಿಂಗರ್ಸಿಗೆ ಬರ್ತಕ್ಕಂಥದ್ದು ಅಷ್ಟೊಂದು ಇಂಪ್ಯಾಕ್ಟ್ ಪ್ರೊಟೆಕ್ಷನ್ ಇಲ್ದಿದ್ರೂ ನಮಗೆ ಸ್ಕ್ರ್ಯಾಚ್ ಪ್ರೊಟೆಕ್ಷನ್ ಅಂತೂ ಸಖತ್ತಾಗಿ ಸಿಗುತ್ತೆ. ನಾನು ವೇರ್ ಮಾಡಿದಾಗ ಸುಮಾರು ಇಲ್ಲಿವರೆಗೂ ಗ್ಲೌಸ್ ಬರುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಮೇಯ್ನ್ ಥಿಂಗ್ ಗ್ಲೌಸಲ್ಲಿ ಏನು ಅಂದರೆ ನಾವು ಬಿದ್ದಾಗ ಇಲ್ಲಾಂದರೆ ಎಲ್ಲನ ಈ ಥರ ಸ್ಲಿಪ್ ಆದಾಗ ಗ್ಲೌಸಸ್ ಕೈಯಿಂದ ಕಿತ್ಕೊಬರ್ಬಾರ್ದು. ಸೊ ಈ ಗ್ಲೌಸಸ್ ನಮಗೆ ಹಾಕ್ಕೊಂಡಿದ ತಕ್ಷಣ ಒಳ್ಳೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು ಈ ಗ್ಲೌಸಸ್ಸಲ್ಲಿ. ಆ್ಯಂಡ್ ನೀವು ಗ್ಲೌಸ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ವೇರ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಟಾಗಿ ಕುತ್ಕೊಳ್ತಕ್ಕಂಥ ಗ್ಲೌಸ್ ತೊಗೋಬೇಕು. ಯಾಕಂದರೆ ನಾವು ಯೂಸ್ ಮಾಡ್ತಾ ಗ್ಲೌಸಸ್ನ ಗ್ರ್ಯಾಜುಲಿ ಅದು ಲೂಸ್ ಆಗಿಬಿಡುತ್ತೆ. ಸೊ ನಾವು ಫಸ್ಟ್ಗೆ ಇನಿಷಿಯಲಿ ಒಳ್ಳೆ ಟೈಟಿಗೆ ತೊಗೊಂಡ್ರೆ ಒಳ್ಳೆ ಫಿಂಗರ್ಸ್ಗೂ ಸಹ ಒಳ್ಳೆ ಟೈಟಾಗಿ ಕೂತ್ಕೊಳ್ಳೋ ಅಂಥ ಗ್ಲೌಸಸ್ ತೊಗೋಬೇಕು. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಗ್ಲೌಸಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಶೂಸ್ ಬಗ್ಗೆ ಬಂದಾಗ ನಾವು ಆ್ಯಕ್ಚುಲಿ ಬೈಕ್ ರೈಡ್ ಮಾಡಬೇಕಾದ್ರೆ ರೈಡಿಂಗ್ ಬೂಟ್ಸ್ ಅಂತ ಬರುತ್ತೆ. ಅದು ಇಲ್ಲಿವರೆಗೂ ಬರುತ್ತೆ. ಅಂಥ ಬೂಟ್ಸ್ ಹಾಕ್ಕೊಂಡ್ರೆ ಒಳ್ಳೆ ಪ್ರೊಟೆಕ್ಷನ್ ಇರುತ್ತೆ. ಬಟ್ ನಾನು ಇನ್ನೂ ಅಂಥವನ್ನ ಪರ್ಚೇಸ್ ಮಾಡಿಲ್ಲ. ಇನ್ ಫ್ಯೂಚರ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದೆ. ಬಟ್ ಕರೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋದು ಇದು ಡೆಕಾಥ್ಲಾನಿಂದ ಕ್ವಾಶೆ ಶೂಸ್. ಇದು ಹೈಕಿಂಗ್ ಶೂಸ್. ನನಗೆ ಬೇಸಿಕಲಿ ನನಗೆ ಗ್ರಿಪ್ ಬೇಕು. ಈ ಥರ ಇಟ್ಟಾಗೂ ಅಷ್ಟೇ ಎಲ್ಲ ಬೈಕ್ ನಿಲ್ಲಿಸಿದಾಗ ನಮ್ಮದು ಹೆವಿ ಇರುತ್ತೆ ಹಿಂದೆ ಲಗೇಜ್ ಎಲ್ಲ. ಸೊ ಒಂದು ಸ್ವಲ್ಪ ಕಾಲು ಸ್ಲಿಪ್ ಆದ್ರೂ ಬೈಕ್ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಗ್ರಿಪ್ ಚೆನ್ನಾಗಿದೆ ಅಂತ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಡ್ಯೂರಬಲ್ಲು ಸಹ ಎಲ್ಲನ ಅಕಸ್ಮಾತ್ ಈ ಥರ ಸ್ಕ್ರ್ಯಾಚ್ ಆದ್ರೂ ಅಷ್ಟು ಬೇಗ ಇದನ್ನು ಉಚ್ಕೊಂಡು ಹೋಗೋ ಚಾನ್ಸಸ್ ಇರಲ್ಲ. ಸೊ ಇದು ಬೆಸ್ಟ್ ಶೂಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಅವೈಟೆಡ್ ಗೇರ್ ರೈಡಿಂಗ್ ಜಾಕೆಟ್. ಎಸ್, ನಾನು ಫಸ್ಟ್ ರೈಡ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಈ ಜಾಕೆಟ್ನ ಯೂಸ್ ಮಾಡ್ತಾನೆ ಇದ್ದೀನಿ. ಮೊದಲು ಒಂದು ಎರಡು ರೈಡ್ ಮಾತ್ರ ಈ ಎಲ್ಬೋ ಗಾರ್ಡ್ಸ್ ಅಂದರೆ ನೀ ಗಾರ್ಡ್ಸು ಹಾಕ್ಕೊಂಡು ರೈಡ್ ಮಾಡ್ತಿದ್ದೆ. ಬಟ್ ಫಸ್ಟ್ ಲಾಂಗ್ ರೈಡ್ ಅಂತ ಸ್ಟಾರ್ಟ್ ಮಾಡಿದಾಗಿನೇ ನಾನು ಫಸ್ಟ್ ತೊಗೊಂಡಿದ್ದೆ ರೈಡಿಂಗ್ ಜಾಕೆಟ್. ಸೊ ಇದು ಬಂದುಬಿಟ್ಟು ರೈನಾಕ್ಸ್ AGT ಜಾಕೆಟ್ ಅಂತ. ಇದು ನನಗೆ ಸುಮಾರು 5,500 to 6,000 ಬಿದ್ದಿತ್ತು. ನೀವು ಮೋಸ್ಟ್ ಆಫ್ ದ ಪೀಪಲ್ಗೆ ಕ್ವಶನ್ಸ್ ಇರುತ್ತೆ ನಾವೆಲ್ಲಿ ಬೈ ಮಾಡ್ಬೋದು ಅಂತ. ಇದನ್ನು ಸಹ ನೀವು ಆನ್ಲೈನ್ ಸ್ಟೋರಲ್ಲೇ ಪರ್ಚೇಸ್ ಮಾಡ್ಬೋದು. ಬಟ್ ಅಲ್ಲಿ ನಿಮಗೆ ಡೆಲಿವರಿ ಇಲ್ಲದಿದ್ದರೆ ಬ್ಯಾಂಗ್ಳೂರಲ್ಲಿ ಸುಮಾರು ಸ್ಟೋರ್ಸ್ ಇದೆ. ಬಟ್ ನಾನು ಪ್ರಿಫರ್ ಮಾಡೋದು ಒರೈನ್ ಮೋಟರ್ಸ್ ಅಂತ ಇದೆ ಈ ಕೋರ್ಮಂಗ್ಲ ಹತ್ರ. ಸೊ ಅಲ್ಲಿ ನಿಮಗೆ ಎಲ್ಲ ಬ್ರ್ಯಾಂಡ್ದು ಸಿಗುತ್ತೆ. ಬಟ್ ಐ ಪ್ರಿಫರ್ ರೈನಾಕ್ಸ್. ಯಾಕಂದರೆ ಇದು ಪ್ರೊಟೆಕ್ಟರ್ಸ್ ಏನಿದೆ ಇದು ನಾಕ್ ಸರ್ಟಿಫೈಡ್ ಪ್ರೊಟೆಕ್ಟರ್ಸಿಂದ ಬರುತ್ತೆ. ಸೊ ನಿಮ್ಗೆ ಇದೆಲ್ಲ ತೋರಿಸ್ತೀನಿ ಯಾವ ರೀತಿ ವೇರ್ ಮಾಡೋದು ಅಂತ ಒಂದು. ಸೊ ಈ ರೈನಾಕ್ಸ್ ಜಾಕೆಟಲ್ಲಿ ನಮಗೆ ಶೋಲ್ಡರ್ಸ್ ಹತ್ರನೂ ಆ್ಯಂಡ್ ದೆನ್ ಎಲ್ಬೋಸ್ ಹತ್ರ ಎರಡರ ಹತ್ರನೂ ಈ ಆರ್ಮರ್ಸ್ ಅನ್ನೋದು ಬರುತ್ತೆ. ಆ್ಯಂಡ್ ದೆನ್ ರೈನಾಕ್ಸ್ ಸ್ಪೆಷಾಲಿಟಿ ಏನಂದರೆ ಈ ಆರ್ಮರ್ಸ್ ಎಲ್ಲ ನಾಕ್ ಸರ್ಟಿಫೈಡ್ ಇರುತ್ತೆ. ಸೊ ಇದನ್ನು ನಾವು ಟ್ರಸ್ಟ್ ಮಾಡ್ಬೋದು. ಸೊ ನಾವು ಒನ್ಸ್ ಈ ರೈಡಿಂಗ್ ಗೇರ್ ಹಾಕ್ಕೊಂಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಸಹ ಇಷ್ಟು ದಪ್ಪ ಇರುತ್ತೆ. ಇಲ್ಲಿ ನೀವು ಫುಲ್ ಪ್ರೊಟೆಕ್ಟ್ ಮಾಡಿದ್ರೆ ಇಲ್ಲಿವರೆಗೂ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ದೆನ್ ಇದು ಅಷ್ಟೇ, ಇಲ್ಲೂ ಒಂದು ಆರ್ಮರ್ ಇರುತ್ತೆ. ಆ್ಯಂಡ್ ದೆನ್ ಈ ಜಾಕೆಟ್ ಪರ್ಟಿಕ್ಯುಲರ್ಲಿ ಇದು ಫುಲ್ ಮೆಶ್ಶಿಂದ ಆಗಿರೋದ್ರಿಂದ ಫುಲ್ ಬ್ರೀತಬಲ್. ನಾವು ಹಾಕ್ಕೊಂಡಿರೋಕೆ ಸ್ವಲ್ಪ ಶೆಕೆ ಅನ್ನಿಸುತ್ತೆ. ಬಟ್ ಒನ್ಸ್ ನಾವು ರೈಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಏರ್ ಒಳಗೋಗಿ ಕೂಲ್ ಅನುಭವ ಆಗುತ್ತೆ. ಆ್ಯಂಡ್ ಈ ಜಾಕೆಟ್ ಜೊತೆ ನಮಗೆ 2 ಲೈನರ್ ಸಿಗುತ್ತೆ. ಒಂದು ಥರ್ಮಲ್ ಲೈನರ್ ಆ್ಯಂಡ್ ದೆನ್ ರೈನ್ ಲೈನರ್. ಸೊ ನೀವು ನೋಡ್ಬೋದು ಇದು ಥರ್ಮಲ್ ಲೈನರ್. ಈ ಥರ್ಮಲ್ ಲೈನರ್ ಏನಂದರೆ ನಾವು ವಿಂಟರ್ ಸೀಸನ್ಸಲ್ಲಿ ಹಾಕೊಂಡ್ರೆ ಒಳ್ಳೆ ಬೆಚ್ಚಿಗೆ ಫೀಲ್ ಆಗುತ್ತೆ. ಆ್ಯಂಡ್ ದೆನ್ ರೈನ್ ಲೈನರ್ ಬಂದುಬಿಟ್ಟು ಇದು ವಾಟರ್ ರೆಸಿಸ್ಟೆನ್ಸ್ ಅಷ್ಟೇ, ವಾಟರ್ ಪ್ರೂಫ್ ಅಲ್ಲ. ಇದು ಈ ಜಾಕೆಟ್ನ ವಾಟರ್ ಪ್ರೂಫ್ ಮಾಡಲ್ಲ, ಜಸ್ಟ್ ವಾಟರ್ ರೆಸಿಸ್ಟ್ ಆಗುತ್ತೆ. ಇದನ್ನು ಹಾಕ್ಕೊಂಡು ನಾನು ಮಳೆಯಲ್ಲಿ ಸಹ ರೈಡ್ ಮಾಡಿದ್ವಿ. ಬಟ್ ಇದೇನು ಈ ಜಿಪ್ ಲೈನರ್ಸ್ ಇದೆ ಇದ್ರ ಥ್ರೂ ವಾಟರ್ ಒಳಗೆ ಡ್ರೈನ್ ಆಗಿಬಿಡುತ್ತೆ. ಸೊ ಇದು ಅಷ್ಟೊಂದು ನಾನು ಈಗಲೂ ಸಹ ಅಷ್ಟೊಂದು ಯೂಸ್ ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ ವಿತೌಟ್ ಲೈನರ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಸಮ್ಟೈಮ್ಸ್ ಮಾತ್ರ ನಾನು ಈಗ ವಿಂಟರ್ ಸೀಸನಲ್ಲಿ ಜಾಸ್ತಿ ಕೊಳ್ಳಿದ್ರೆ ಮಾತ್ರ ಈ ವಿಂಟರ್ ಲೈನರ್ ಅನ್ನೋದನ್ನ ಯೂಸ್ ಮಾಡ್ತೀನಿ. ಸೊ ಇವು ನಾನು ಯೂಸ್ ಮಾಡ್ತಕ್ಕಂಥ ರೈಡಿಂಗ್ ಗೇರ್ಸ್. ಈ ವಿಡಿಯೋ ಬರೀ ರೈಡಿಂಗ್ ಗೇರ್ಸ್ ಬಗ್ಗೆ ಮಾತ್ರ. ಆ್ಯಂಡ್ ದೆನ್ ನನ್ನ ವ್ಲಾಗಿಂಗ್ ಸೆಟಪಲ್ಲಿ ನಾನು ಏನೇನು ಐಟಮ್ಸ್ ಯೂಸ್ ಮಾಡ್ತೀನಿ, ಆ್ಯಂಡ್ ದೆನ್ ನನ್ನ ರೈಡಿಂಗ್ ಬ್ಯಾಗಲ್ಲಿ ನಾನು ರೈಡಿಂಗೋಸ್ಕರ ಏನೇನು ಕ್ಯಾರಿ ಮಾಡ್ತೀನಿ ಅವು ಇನ್ನೂ ಡಿಫ್ರೆಂಟ್ ಐಟಮ್ಸ್ ಇದೆ. ಸೊ ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆ್ಯಂಡ್ ದೆನ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಂತೋಷ್ ಗೌಡ. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಬಂದು ತಗೊಂಡು ನೋಡ್ತಾ ಇದ್ದಾಳೆ. ಹಾಯ್ ಹೇಳ್ಬೇಕು ಅಂದ್ಬಿಟ್ಟು. ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲ ಅಂತ. ಜೋರಾಗಿ ಮಾತಾಡು. ಅವಾಗೆಲ್ಲ ಜೋರಾಗಿ ಮಾತಾಡ್ತೀಯ. ಇದೆ ಮನೆಯಲ್ಲೇ ಇರಿ ಅಂತ ಹೇಳು. ಕರೋನಾ ಇದೆ ಮನೆಯಲ್ಲೇ ಇರಿ. ಓಕೆ, ಇನ್ನೊಂದ್ಸರಿ ತಗೊಂಡು ನೋಡ್ಬಿಡ ಆಯ್ತಾ.